ಮೊದಲೆಲ್ಲ ಈವೆಂಟ್ ಬಿಸ್ನೆಸ್ ಮಾಡುವವರು RGB ಪಿಕ್ಸೆಲ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ರು, ಆದರೆ ಇವಾಗ ಹಾಗಲ್ಲ. ಸ್ವಲ್ಪ ಕೆಲಸ ಈಸಿ ಆಗಲಿ ಅಂತ ಹೇಳ್ತಾ 12 ವೋಲ್ಟ್ ಫಿಕ್ಸೆಲ್ ಅನ್ನು ಯೂಸ್ ಮಾಡಿದ್ರು. 12 ವೋಲ್ಟ್ ಫಿಕ್ಸೆಲ್ ಅಲ್ಲಿ ನಮ್ಮದು ತುಂಬಾ ವೇರಿಯಂಟ್ ಬರುತ್ತೆ. ಇದು ನಿಮಗೆ ಪ್ರೀಮಿಯಂ ಕ್ವಾಲಿಟಿ, ಹಾಗೆ ಜೆಲ್ ಬರುತ್ತೆ. ಇದು PVC ಅಲ್ಲೇ ನಿಮಗೆ ಪ್ಯೂರ್ ಕಾಪರ್ ಐಟಮ್ ಸಿಗುತ್ತೆ. ಹಾಗೆ ಅದ್ರ ಜೊತೆ ಕಮ್ಮಿ ರೇಟಲ್ಲಿ ಬೇಕಾದ್ರೆ ಚೀಪೆಸ್ಟ್ ಆಗಿರುವಂತಹ ಐಟಮ್ ಕೂಡ ಸಿಗುತ್ತೆ, ಮತ್ತು ಮೀಡಿಯಂ ಕ್ವಾಲಿಟಿ ಐಟಮ್ ಕೂಡ ಸಿಗುತ್ತೆ. ಹಾಗೆ ಇದ್ರ ಜೊತೆಲಿ 12 ವೋಲ್ಟ್ ಅಲ್ಲಿ ಏನಾದ್ರು ಒಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ನೀವು ಚೇಸರ್ ಯೂಸ್ ಮಾಡ್ಬೇಕಾಗುತ್ತೆ. ಚೇಸರ್ ಅಂದ್ರೆ ನಾರ್ಮಲ್ ಆಗಿ ನಿಮಗೆ 4 ಚಾನಲ್ ಚೇಸರ್ ಬರುತ್ತೆ, ಹಾಗೆ 6 ಚಾನಲ್ ಚೇಸರ್ ಬರುತ್ತೆ, ಹಾಗೆ ನಿಮಗೆ 10 ಚಾನಲ್ ಚೇಸರ್ ಬರುತ್ತೆ. ಹಾಗೆ ಅದ್ರ ಜೊತೆ 6 ಚಾನಲ್ ನಿಮಗೆ ತೋರಣದಲ್ಲಿ ಯೂಸ್ ಮಾಡುವಂತ ಕಂಟ್ರೋಲರ್ ಕೂಡ ಸಿಗುತ್ತೆ. ಹಾಗೆ ನಿಮ್ಗೆ ಹೆವಿ ಐಟಮ್ ಬೇಕಂದ್ರೆ ಈ ತರ ಹೆವಿ ಪ್ರಾಡಕ್ಟ್ ಕೂಡ ಸಿಗುತ್ತೆ. ಈ ತರ ಪ್ರಾಡಕ್ಟ್ ಗಳನ್ನ ತುಂಬಾ ಜನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಈ ತರ ಪ್ರಾಡಕ್ಟ್ ನಾನು ಕಳಿಸಿದಲ್ಲಿ ನನಗೆ 50% ಜನ ಸೂಟ್ ಹಾಕೊಂಡಿದ್ದಾರೆ. ಇದ್ರ ಕನೆಕ್ಷನ್ ಯಾವ ತರ ಮಾಡ್ಬೇಕು ಅಂತ ಅವರಿಗೆ ಐಡಿಯಾಸ್ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ತರ ಕನೆಕ್ಷನ್ ಬರುತ್ತೆ ಅದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೋಡಿ, ಸರ್ಕ್ಯೂಟ್ ಡಯಾಗ್ರಾಮ್ ಈ ತರ ಬರುತ್ತೆ. ನಿಮ್ಗೆ 6 ಚಾನಲ್ಸ್ ಬರುತ್ತೆ, ಒಂದು ಕಾಮನ್ ಪಾಯಿಂಟ್ ಬರುತ್ತೆ, ಇಲ್ಲಿ ಚೇಸರ್ ಇರುತ್ತೆ, ಇಲ್ಲಿ SMP ಇರುತ್ತೆ. ನಾರ್ಮಲ್ ಆಗಿ SMP ನಾವು 230 ವೋಲ್ಟ್ ಪವರ್ ಸಪ್ಲೈ ಕೊಡ್ತೀವಿ. ಹಾಗೆ ನಿಮ್ಗೆ ಔಟ್ಪುಟ್ ಬಂದು 12 ವೋಲ್ಟ್ ಬರುತ್ತೆ. 12 ವೋಲ್ಟ್ ಬಂದು ನಿಮ್ಗೆ ಪಾಸಿಟಿವ್ ನೆಗೆಟಿವ್ ಡೈರೆಕ್ಟ್ ಆಗಿ ಚೇಸರ್ ಕನೆಕ್ಟ್ ಆಗುತ್ತೆ. ನಿಮ್ ಕಾಮನ್ ಪಾಯಿಂಟ್ ಏನಿದೆ ಅದು ನಿಮ್ಗೆ ಡೈರೆಕ್ಟ್ ಆಗಿ ಲೂಪ್ ಆಗಿರುತ್ತೆ. ನಾ ಇಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದಾಗಲೇ 6 ಚಾನಲ್ ಚೇಸರ್ ಆಗಿರುತ್ತೆ. 6 ಚಾನಲ್ ನಿಮ್ಗೆ ಕಲರ್ ಕೋಡ್ ಇರುತ್ತೆ. 6 ಕೋರ್ ವೈರ್ ಅನ್ನ ನೀವು ಯೂಸ್ ಮಾಡಬೇಕು. ಹಾಗೆ ಕಾಮನ್ ಪಾಯಿಂಟ್ ಡೈರೆಕ್ಟ್ ಆಗಿ ಎಲ್ಲದಕ್ಕೂ ಲೂಪ್ ಆಗಿರುತ್ತೆ. ಒಂದೇ ಚಾನಲ್ ಡೈರೆಕ್ಟ್ ಆಗಿ ಇಲ್ಲಿ ಕನೆಕ್ಟ್ ಆಗಿರುತ್ತೆ, ನಿಮ್ಗೆ ಚೇಸರ್ ಗೆ ಕನೆಕ್ಟ್ ಆಗುತ್ತೆ. ಸೆಕೆಂಡ್ ಚಾನಲ್ ಚೇಸರ್ ಕನೆಕ್ಟ್ ಆಗುತ್ತೆ. 4th 5th 6th ಎಲ್ಲದೂ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತೆ. ನಿಮ್ಗೆ ಇದರಲ್ಲಿ ಸ್ಪೀಡ್ ವೇರಿ ಎಲ್ಲ ಇರುತ್ತೆ. ನಿಮ್ಗೆ ಯಾವ ತರ ಸೆಟ್ಟಿಂಗ್ಸ್ ಬರಬೇಕು ಆ ತರದೆಲ್ಲದು ಇಲ್ಲಿ ಚೇಸರ್ ಅಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಹಾಗೆ ಈ ತರದ ಪ್ರಾಡಕ್ಟ್ ಬಗ್ಗೆ ಏನಾದ್ರು ತಿಳ್ಕೊಳ್ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಆ ತರದ ವಿಡಿಯೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೊಫೈಲ್ ಅಲ್ಲಿ ನಂಬರ್ ಕೂಡ ಇದೆ, ಅಲ್ಲಿ ವಾಟ್ಸ್ಆಪ್ ಮಾಡಬಹುದು.